ಶತ್ರುಘ್ನಿಗೆ ಈ ಭೂಮಿಯನ್ನೆಲ್ಲ ಪಾಲನೆ ಮಾಡು ಅಂತ ಹೇಳ್ತಾನ. ಆದರೆ ಶತ್ರುಘ್ನ ಅದನ್ನು ನಿರಾಕರಿಸ್ತಾನೆ. ನಾನು ಸಹ ದೀಕ್ಷೆ ಧಾರಣೆ ಮಾಡ್ತೀನಿ ಅಂತ ಹೇಳ್ತಾನ. ಆನಂತರ ಶತ್ರುಘ್ನ ಹಿತಕಾರಿ ಮತ್ತು ದೃಢ ನಿಶ್ಚಯಪೂರ್ಣವಂತಹ ಮಾತುಗಳನ್ನು ಕೇಳಿ ರಾಮನು ಕ್ಷಣ ಮಾತ್ರಕ್ಕೆ ವಿಚಾರ ಮಾಡತೊಡಗಿದನು. ಆನಂತರ ಮನಸ್ಸಿನಲ್ಲಿ ವಿಚಾರ ಮಾಡಿ ಅನಂಗಲವಣನ ಪುತ್ರನು ಸಮೀಪದಲ್ಲಿ ಕುಳಿತಿರುವುದನ್ನು ನೋಡಿ, ಅಂದರೆ ಮೊಮ್ಮಗ, ಅವನು ಆತನಿಗಾಗಿ ಪರಮ ವೃತ್ತಿಯಿಂದ ಕೂಡಿದಂತ ರಾಜ್ಯಪದವನ್ನು ನೀಡಿದನು ಮೊಮ್ಮಗನಿಗೆ. ಯಾರು ತಂದೆಯಂತೆ ಗುಣ ಮತ್ತು ಕ್ರಿಯೆಗಳಿಂದ ಕೂಡಿದ್ದನು ಹಾಗೂ ಯಾರಿಗೆ ಸಮಸ್ತ ಸಾಮಂತರು ನಮಸ್ಕರಿಸುತ್ತಿದ್ದರು ಅಂತ ಆ ಅನಂತ ಲವಣನು ಸಹ ಕುಲದ ಭಾರ ರೋನಾದನು. ಪರಮ ಪ್ರತಿಷ್ಠೆಯನ್ನು ಪಡೆದಂತ ಹಾಗೂ ಉತ್ಕಟ ಅನುರಾಗ ಮತ್ತು ಪ್ರತಾಪವನ್ನು ಧಾರಣೆ ಮಾಡುವಂತ ಅನಂತಲವಣನು ವಿಜಯ ಬಲಭದ್ರನಂತೆಯೇ ಪೃಥ್ವಿಯ ಮೇಲಿರುವಂತಹ ಸಮಸ್ತ ಮಂಗಲಗಳನ್ನು ಪಡೆದುಕೊಂಡಿದ್ದನು. ವಿಭೀಷಣನು ಲಂಕೆಯ ರಾಜ್ಯವನ್ನು ತನ್ನ ಪುತ್ರ ಸುಭೂಷಣಿಗೆ ಕೊಟ್ಟನು ಹಾಗೂ ಸುಗ್ರೀವನು ಸಹ ತನ್ನ ರಾಜ್ಯವನ್ನು ಅಂಗದನ ಪುತ್ರನಿಗೆ ನೀಡಿದನು. ಆನಂತರ ಯಾವ ಪ್ರಕಾರ ಮೊದಲು ಭರತನು ರಾಜ್ಯವನ್ನು ಬಿಟ್ಟಿದ್ದನು, ಹಾಗೆಯೇ ರಾಮನು ರಾಜ್ಯವನ್ನು ವಿಷ ಬೆರೆತ ಅನ್ನದಂತೆ ಅಥವಾ ಅಪರಾಧಿ ಸ್ತ್ರೀಯಂತೆ ಕಂಡು ಬಿಟ್ಟನು. ವಿಷಮಿಶ್ರಿತವಾದ ಅನ್ನದಂತೆ ರಾಜ್ಯವನ್ನು ತಿಳಿದು ಯಾರು ಜನ್ಮ ಮರಣದಿಂದ ಭಯಭೀತರಾಗಿದ್ದರು ಹಾಗೂ ಯಾರು ಶೀತಲ ಭೂತ ಕರ್ಮ ಕಲಂಕವನ್ನು ಧಾರಣೆ ಮಾಡಿಕೊಂಡಿದ್ದರು ಅಂತ ಶ್ರೀರಾಮನು ಭಗವಂತ ಮುನಿಶೂರತ ತಪದ ಮೂಲಕ ಪ್ರದರ್ಶಿತ ಆತ್ಮಕಲ್ಯಾಣದ ಒಂದು ಅದೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದನು. ಅದು ಮೋಕ್ಷದ ಕಾರಣವಾಗಿತ್ತು. ಸುರಾಸುರರು ಮೂಲಕ ನಮಸ್ಕೃತವಾಗಿತ್ತು, ಅಂದರೆ ದೇವತೆಗಳು ಸಹ ಈ ಮಾರ್ಗಕ್ಕೆ ನಮಸ್ಕಾರವನ್ನ ಮಾಡುತ್ತಿದ್ದರು. ಬೋಧಿಯನ್ನು ಪಡೆದು ಕ್ಲೇಶ ಭಾವದಿಂದ ಹೊರಟು ರಾಮನು ಮೇಘ ಮಂಡಲದಿಂದ ನಿರ್ಗತ ಸೂರ್ಯನಂತೆಯೇ ಅತ್ಯಧಿಕ ದೀಪ್ಯಮಾನವಾಗುತ್ತಿದ್ದನು. ಯಾವ ರೀತಿ ಮೋಡಗಳು ದೂರವಾದರೆ ಸೂರ್ಯನ ಪ್ರತಾಪ ಜಾಸ್ತಿ ಆಗುತ್ತದೆಯೋ ಅಂತೆಯೇ ಮೇಘರಹಿತವಾಗಿ ರಾಮನು ತೇಜಸ್ವಿಯಾದನು. ಅನಂತರ ರಾಮನು ಸಭೆಯಲ್ಲಿ ವಿರಾಜಮಾನನಾಗಿದ್ದಾಗಲೇ ಅರದಾಸ ಹೆಸರಿನ ಓರ್ವ ಸಾಹುಕಾರನು ಅವನ ದರ್ಶನ ಮಾಡಲು ಬಂದಿದ್ದನು. ಆದ್ದರಿಂದ ರಾಮನು ಅವನಿಂದ ಸಮಸ್ತ ಮನಿಸಂಗದ ಕುಶಲವನ್ನು ಕೇಳಿದನು. ಹರದಾಸನು ಅಂತ ಆತನು ಬಂದಿದ್ದನ ಸಭೆಯಲ್ಲಿ ಮುನಿಗಳ ಸಂಘದ ಕುಶಲ ಸಮಾಚಾರವನ್ನು ಕೇಳಿದನು. ಮುನಿಗಳೆಲ್ಲ ಎಲ್ಲೆಲ್ಲಿ ಹೇಗಿದ್ದಾರೆ ಅನ್ನೋ ಸಮಾಚಾರ ಕೇಳಿ ಸಾಹುಕಾರನು ಉತ್ತರ ಕೊಡುತ್ತಾ, ಹೇ ಮಹಾರಾಜರೇ, ತಮ್ಮ ಈ ಕಷ್ಟದಲ್ಲಿಯೇ ಪೃಥ್ವಿಯಲ್ಲಿಯೇ ಮುನಿಗಳು ಸಹ ಪರಮ ವ್ಯತ್ಯಾಸವನ್ನು ಹೊಂದಿದ್ದಾರೆ. ಆಗಲೇ ಮುನಿಶೂರತ ಭಗವಂತರ ವಂಶ ಪರಂಪರೆಯನ್ನು ಧಾರಣೆ ಮಾಡುವಂತ ನಿರ್ಬಂಧ ಆತ್ಮಧಾರಕ ಆಕಾಶಗಾಮಿ ಭಗವಂತ ಸೂರದ ಹೆಸರಿನ ಮುನಿಗಳು ರಾಮನ ಸ್ಥಿತಿ ತಿಳಿದು ಅಲ್ಲಿಗೆ ಬಂದರು. ಅವರು ತಿಳಿದು ವೈರಾಗ್ಯ ಮುನಿಗಳು ಬಂದಿದ್ದಾರೆ, ಇದನ್ನು ಕೇಳಿ ಅತ್ಯಧಿಕ ಹರ್ಷದ ಕಾರಣ ಯಾರಿಗೆ ರೋಮಾಂಚನೆಯು ಹೊರಬಿದ್ದಿತ್ತು ಹಾಗೂ ಯಾರು ನೇತ್ರಗಳು ಅರಳಿತ್ತು ಅಂತ ಶ್ರೀರಾಮ ಮುನಿಗಳ ಸಮೀಪಕ್ಕೆ ಹೋದನು. ಸೂರತ ಮುನಿಗಳ ಬಳಿ ಶ್ರೀರಾಮನ ಮುನಿ ದೀಕ್ಷೆ ಗೌತಮ ಸ್ವಾಮಿಗಳು ಹೀಗೆ ಈ ಮೊದಲು ವಿಜಯ ಬಲಭದ್ರ ಸುವರ್ಣ ಕುಂಭ, ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ವಿಜಯ ಮತ್ತು ಬಲಭದ್ರ ಎನ್ನುವಂಥವರು ಏನಾಗಿದ್ರು ಆಗಿದ್ರು ಪೂರ್ವದಲ್ಲಿ. ಅವರ ಹಾಗೆ ಸುವರ್ಣ ಕುಂಭ ಹೆಸರಿನ ಮುನಿರಾಜರ ಸಮೀಪ
ಹೋಗಿದ್ದರು. ಅದೇ ಪ್ರಕಾರ ಈ ಕಡೆ ಬಾ. ಭೂಮಿ ಗೋಚರಿ ಹಾಗೂ ವಿದ್ಯಾಧರ ರಾಜರ ಮೂಲಕ ಸೇವಿತ ಹಾಗೂ ಮಹಾ ಅಭ್ಯುದಯ ಧಾರಕ ರಾಮನು ಸುಭುಕ್ತಿಯೊಂದಿಗೆ ಸುಭುಕ್ತಿಯೊಂದಿಗೆ ಸೂರತ ಮುನಿಗಳ ತರ ಮುನಿಗಳ ಬಳಿ ಬಂದರು. ಗುಣಗಳಿಂದ ಶ್ರೇಷ್ಠ ಸಾವಿರಾರು ನಿಗ್ರತ್ತರು ಯಾರ ಪೂಜೆಯನ್ನು ಮಾಡುತ್ತಿದ್ದರು ಅಂತ ಆ ಮುನಿಗಳ ಬಳಿ ಹೋಗಿ ರಾಮನು ಕೈ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡಿದನು. ಮುಕ್ತಿಗೆ ಕಾರಣವಾದಂತ ಆ ಉತ್ತಮ ಮಹಾತ್ಮದ ದರ್ಶನ ಮಾಡಿ ರಾಮನು ತನ್ನಷ್ಟಕ್ಕೆ ತಾನು ಹೇಗೆ ತಿಳಿದುಕೊಂಡನೆಂದರೆ ಅಮೃತದ ಸಾಗರದಲ್ಲಿಯೇ ಮುಳುಗಿಬಿಟ್ಟಿರುವೋ ಎಂಬಂತೆ ಆತನಿಗೆ ಭಾಸವಾಯಿತು. ಅಮೃತದ ಸಮುದ್ರದಲ್ಲಿ ಮುಳುಗಿದಂತೆ ಆತನಿಗೆ ಅನುಭವ. ಹೀಗೆ ತಿಳಿದುಕೊಂಡರೆಂದರೆ ಅಮೃತದ ಸಾಗರದಲ್ಲಿ ನಿರ್ಮಗ್ನವಾಗಿ ಬಿಟ್ಟಿದನು ಎಂಬಂತೆ ರಾಮನಿಗೆ ಅನಿಸಿತು. ಹೀಗೆ ಮೊದಲು ಮಹಾಪದ್ಮ ಚಕ್ರವರ್ತಿ ಮುನಿಶುಕೃತ ಭಗವಂತರ ಪರಮ ಮಹಿಮೆಯನ್ನು ಪಡೆದಿದ್ದರು. ಅದೇ ಪ್ರಕಾರ ಶ್ರದ್ಧೆಯಿಂದ ತುಂಬಿದಂತ ಶ್ರೀಮಾನ್ ರಾಮನು ಸೂರತ ಹೆಸರಿನ ಮುನಿರಾಜರ ಪರಮ ಮಹಿಮೆಯನ್ನು ಆತನು ಮಾಡಿದನು. ಎಲ್ಲ ಪ್ರಕಾರದ ಆದರ ಮಾಡುವಲ್ಲಿ ಸಂಯೋಗ ನೀಡುವಂತ ವಿದ್ಯಾಧರರು ಸಹ ಧ್ವಜ ತೋರಣ ಅಂದರೆ ಪೂಜಾದಿಗಳನ್ನು ಮಾಡಿದನು. ಅರಿಕೆ ದಾನ ಹಾಗೂ ಸಂಗೀತ ಮುಂತಾದವುಗಳ ಉತ್ಕೃಷ್ಟ ವ್ಯವಸ್ಥೆಯನ್ನು ಮಾಡಿದರು. ಅವರ ಪೂಜೆಯನ್ನು ಮಾಡ್ತಾರೆ ರಾಮ. ಆ ವ್ಯವಸ್ಥೆಯನ್ನ ವಿದ್ಯಾಧರರು ಎಲ್ಲರೂ ಸಹ ಸಂಯೋಗವನ್ನು ಮಾಡಿದರು. ತೋರಣ, ಧ್ವಜ, ಅರಿಕೆ, ಸಂಗೀತಾದಿಗಳಿಂದ. ಆನಂತರ ರಾತ್ರಿ ಕಳೆದ ಮೇಲೆ ಯಾವಾಗ ಸೂರ್ಯೋದಯವಾಯಿತು ಆಗ ಶ್ರೀರಾಮನು ಮುನಿಗಳಿಗೆ ನಮಸ್ಕಾರ ಮಾಡಿ ನಿಗ್ರಹ ದೀಕ್ಷೆ ನೀಡಲು ಪ್ರಾರ್ಥನೆಯನ್ನು ಮಾಡಿದನು. ಅವನು ಯೋಗಿರಾಜರೇ, ಯಾರ ಸಮಸ್ತ ಪಾಪ ದೂರವಾಗಿದೆ ಹಾಗೂ ರಾಗದ್ವೇಷದ ಪರಿಹಾರವಾಗಿದೆ ಅಂತ ನಾನು ತಮ್ಮ ಪ್ರಸಾದದಿಂದ ವಿಧಿಪೂರ್ವಕವಾಗಿ ವಿಹಾರ ಮಾಡಲು ಉತ್ಕಟಿತನಾಗಿದ್ದೇನೆ. ಇದಕ್ಕೆ ಉತ್ತರವಾಗಿ ಮುನಿಸಂಘದ ಸ್ವಾಮಿಗಳು, ಹೇ ರಾಜನೇ, ನೀನು ಬಹಳ ಒಳ್ಳೆಯ ವಿಚಾರವನ್ನು ಮಾಡಿದ್ದೀಯ. ವಿನಾಶದಿಂದ ನಷ್ಟವಾಗುವ ಈ ಸಮಸ್ತ ಪರಿಕರಕರಿಂದ ಏನು ಪ್ರಯೋಜನವಿದೆ ಎಂದು ಹೇಳಿದರು. ಸನಾತನ ಹಾಗೂ ನಿರ್ಬಾಧ ಸನಾತನವಾದಂಥ ಧರ್ಮ ನಿರ್ಬಾಧ ಹಾಗೂ ಉತ್ತಮ ಅತಿಶಯಗಳಿಂದ ಕೂಡಿದಂತಹ ಸುಖವನ್ನು ನೀಡುವ ಜೈನ ಧರ್ಮದಲ್ಲಿ ಅವಗಾಹನೆ ಮಾಡುವಂತ ಯಾವ ನಿನ್ನ ಭಾವನೆ ಇದೆ ಅದು ಬಹಳ ಉತ್ತಮವಾಗಿದೆ. ಸನಾತನ ಧರ್ಮ ಜೈನ ಧರ್ಮ ಇದೆ. ಸನಾತನ ಧರ್ಮ ಅಂತ ಹೇಳಿದ್ರಲ್ಲ, ಜೈನ ಧರ್ಮ ಸನಾತನವಾದ. ಮುನಿರಾಜರು ಈ ಪ್ರಕಾರ ಹೇಳಿದಾಗ ಜಗತ್ತಿನ ವಸ್ತುಗಳಲ್ಲಿ ವಿರಾಗ ಹೊಂದಿದಂತ ಶ್ರೀರಾಮನು ಅವರಿಗೆ ಸೂರ್ಯನು ಸುಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕುವ ಹಾಗೆ ಪ್ರದಕ್ಷಿಣೆಯನ್ನು ಹಾಕಿದನು. ಮುನಿಗಳ ಪ್ರದಕ್ಷಿಣೆಯನ್ನು ಹಾಕಿ ಯಾರಿಗೆ ಮಹಾಭೂತಿ ಉತ್ಪನ್ನವಾಗಿತ್ತು, ಯಾರು ಮಹಾಸಂವೇಗ ರೂಪದ ಕವಚವನ್ನು ಧಾರಣೆ ಮಾಡಿದ್ದರು ಮತ್ತು ಯಾರು ಸೊಂಟ ಬಗ್ಗಿಸಿ ಬಹಳ ಧೈರ್ಯದೊಂದಿಗೆ ಕರ್ಮಗಳ ಕ್ಷಯ ಮಾಡುವಂತ ಸಲುವಾಗಿ ಸಿದ್ಧರಾಗಿದ್ದನು ಅಂತ ಶ್ರೀರಾಮನು ಆಸಾ ರೂಪವನ್ನು ಬಿಟ್ಟು ಸ್ನೇಹ ರೂಪದ ಪಂಜರವನ್ನು ಸುಟ್ಟು ಹಾಕಿ ಸ್ತ್ರೀ ರೂಪದ ಸರಪಳಿಗಳನ್ನು ಮುರಿದು ಹಾಕಿ ಮೋಹದ ಗರ್ವವನ್ನು ಮುರಿದು ಮತ್ತು ರಾಮ ಸೊಂಟ ಕಟ್ಟಿ ನಿಲ್ಲದ ಕರ್ಮವನ್ನು ಕ್ಷಯ ಮಾಡಲು ಆಸಾರೂಪದ ಪಾಸವನ್ನು ಬಿಟ್ಟು, ಆಸ ಎನ್ನುವಂತ ಬಂಧನದಲ್ಲಿ ಸಂಸಾರಿ ಜೀವಿಗಳು ಸಿಕ್ಕಾಕೊಂಡಿರ್ತಾರೆ. ಅದನ್ನು ಬಿಟ್ಟು ಸ್ನೇಹ ರೂಪದ ಪಂಜರವನ್ನು ಸುಟ್ಟು ಹಾಕಿ, ಸಂಸಾರದಲ್ಲಿ ಯಾರು ನಮ್ಮನ್ನ ಬಂಧಿಸಿಟ್ಟಿಲ್ಲ, ಸಂಸಾರದಲ್ಲಿ ಬಂಧಿಸಿಟ್ಟವರು ಯಾರು ಅಂತ ಹೇಳಿದರೆ ಸ್ನೇಹ ಎನ್ನುವಂಥ ಪಂಜರದಲ್ಲಿ ಬಂಧಿತರಾಗಿದ್ದಾರೆ.
ಸ್ತ್ರೀರೂಪದ ಸರಪಳಿಯನ್ನು ಮುರಿದು, ಸ್ತ್ರೀಯರು ಸರಪಳಿ ಕಟ್ಟಾಕಿರ್ತಾರೆ ಪುರುಷರು, ಎಲ್ಲೂ ಹೋಗ್ಬಾರ್ದು, ಏನ್ ಮಾಡ್ತಾರೆ ಅವರು ಕಟ್ಟಾಕಿ ಇಟ್ಟಿರ್ತಾರೆ, ಮುರಿದು ಹಾಕಿ ಮೋಹದ ಗರ್ವವನ್ನು ಮುರಿದು ಮತ್ತು ಹಾರ ಕುಂಡಲ ಹಾಗೂ ವಸ್ತ್ರಗಳನ್ನು ಬಿಟ್ಟು ಪರ್ಯಾಕಾಸನದಲ್ಲಿ ವಿರಾಜಮಾನನಾದನು. ಅವರ ಹೃದಯ ಪರಮಾರ್ಥಗಳ ಚಿಂತನೆಯಲ್ಲಿ ತೊಡಗಿತ್ತು. ಅವರ ಶರೀರದ ಮೇಲೆ ಮಲದ ಪುಂಜ ಹತ್ತುತ್ತಿತ್ತು ಮತ್ತು ಅವರು ಬಿಳಿಯ ಕಮಲದಂತೆ ಸುಕುಮಾರ ಬೆರಳುಗಳ ಮೂಲಕ ಶರೀರದ ಕೂದಲುಗಳನ್ನು ಕಿತ್ತು ಬಿಸಾಡಿದನು. ಕೈಯಿಂದ ಕೇಸಲೋಚನವನ್ನು ಮಾಡಿದನು ರಾಮನು. ಯಾರ ಎಲ್ಲ ಪರಿಗ್ರಹಗಳು ಬಿಟ್ಟು ಹೋಗಿದ್ದವು ಅಂತ ರಾಮ ಮುನಿಗಳು ಆಗ ರಾಹುವಿನ ಹಿಡಿತದಿಂದ ಬಿಡಲ್ಪಟ್ಟಂತ ಸೂರ್ಯನಂತೆ ಸುಶೋಭಿತರಾಗುತ್ತಿದ್ದರು. ರಾಹು ಸೂರ್ಯನನ್ನ ಆವರಿಸ್ತದೆ. ಯಾವ ರೀತಿ ಗ್ರಹಣ ಆಗ್ತದಲ್ಲ, ಯಾರು ಅದೇ ರೀತಿಯಾಗಿ ಅಂದ್ರೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಪರಿಗ್ರಹಾದಿಗಳಿಂದ ರಾಮನು ಮುಕ್ತನಾಗಿ ಸುಶೋಭಿತನಾಗುತ್ತಿದ್ದನು. ಯಾರು ಶೀಲವ್ರತದ ಮನೆಯಾಗಿದ್ದರು, ಉತ್ತಮ ಗುಪ್ತಿಗಳಿಂದ ಸುರಕ್ಷಿತರಾಗಿದ್ದರು, ಪಂಚ ಸಮಿತಿಗಳನ್ನು ಹೊಂದಿದ್ದರು ಮತ್ತು 5 ಮಹಾವ್ರತಗಳ ಸೇವೆಯನ್ನು ಮಾಡುತ್ತಿದ್ದರು. ಯಾರು ಜೀವರಕ್ಷಣೆ ಮಾಡುವಲ್ಲಿ ತತ್ಪರರಾಗಿದ್ದರು, ಮನವಚನ ಕಾರ್ಯಗಳ ಪ್ರವೃತ್ತಿ ರೂಪದ 3 ಗುಣಗಳ ದಂಡಗಳನ್ನು ನಷ್ಟ ಮಾಡುವರಾಗಿದ್ದರು, ಸಪ್ತ ಭಯಗಳಿಂದ ರಹಿತರಾಗಿದ್ದರು, ಎಲ್ಲ ಪ್ರಕಾರಗಳ ಮದಗಳಿಂದ ನಷ್ಟ ಮಾಡುವರಾಗಿದ್ದರು. ವಕ್ಷಸ್ಥಳವು ಶ್ರೀವತ್ಸ ಚಿಹ್ನೆಗಳಿಂದ ಅಲಂಕೃತವಾಗಿತ್ತು. ಗುಣರೂಪದ ಆವರಣಗಳ ಧಾರಣೆ ಮಾಡುವಲ್ಲಿ ಯಾರ ಮನಸ್ಸು ತೊಡಗಿತ್ತು ಮತ್ತು ಯಾರು ಮುಕ್ತಿ ರೂಪದ ತತ್ವಗಳನ್ನು ಪಡೆಯುವಲ್ಲಿ ಸದೃಢರಾಗಿದ್ದರು ಅಂತ ರಾಮನು ಮುನಿಗಳು ಉತ್ತಮ ಶ್ರಮಣರಾದರು. ಯಾರ ಶರೀರವು ಕಾಣಿಸುತ್ತಿರಲಿಲ್ಲವೋ ಅಂತ ದೇವತೆಗಳ ಶರೀರ ಕಾಣ್ತಾ ಇರಲಿಲ್ಲ, ಅಲ್ಲಿ ಇರ್ತಾರವರಲ್ಲ ಅಂತ ದೇವತೆಗಳು ದೇವ ದುಂಬಿಯನ್ನು ಬಾರಿಸಿದರು ಹಾಗೂ ಭಕ್ತಿ ಪ್ರಕಟ ಮಾಡುವಲ್ಲಿ ತತ್ಪರ ಪವಿತ್ರ ಭಾವನೆಗಳ ಧಾರಕ ದೇವತೆಗಳು ದಿವ್ಯ ಪುಷ್ಪಮಳೆ ಸುರಿಸಿದರು. ಆಗ ಆ ಸಮಯದಲ್ಲಿ ಶ್ರೀರಾಮನು ಗೃಹಸ್ಥವಸ್ಥೆ ರೂಪದ ಪಾಪದಿಂದ ನಿಷ್ಕ್ರಿಯನಾಗುವ ಕಲ್ಯಾಣಕಾರಿ ಮಿತ್ರ ಕೃತಾಂತ ವಕ್ರ ಮತ್ತು ಜಟಾಯುವಿನ ಜೀವರೂಪದ ದೇವತೆಗಳು, ಕೃತಾಂತ ವಕ್ರ ಜೀವ ಇರುತ್ತದಲ್ಲಿ ಸೇನಾಪತಿ ಅಂದರೆ ರಾಮನ ಸೇನಾಧಿಪತಿ, ಈಗ ಆತ ದೇವನಾಗಿದ್ದಾನಲ್ಲ. ಮತ್ತು ಜಟಾಯುವಿನ ಜೀವ ದೇವತೆಗಳಾಗಿದ್ದರು. ಜೀವ ರೂಪದ ದೇವತೆಗಳು ಮಹಾನ್ ಉತ್ಸವವನ್ನು ಮಾಡಿದರು. ಅವರಿಗೆ ಸಂತೋಷ. ಅಲ್ಲಿ ಶ್ರೀರಾಮನು ದೀಕ್ಷಿತನಾದ ಮೇಲೆ ರಾಜರುಗಳ ಸಹಿತ ಸಮಸ್ತ ಭೂಮಿಗೋಚರಿಗಳು ವಿದ್ಯಾಧರರು ಆಶ್ಚರ್ಯದಿಂದ ಚಕಿತರಾದರು. ದೇವತೆಗಳು ಸಹ ಯಾರ ಕಲ್ಯಾಣ ಮಾಡಿದರು ಅಂತ ರಾಮದೇವನ ಎಲ್ಲ ಪ್ರಕಾರದ ಅತ್ಯಂತ ಸ್ವಜ್ಞ ಸಂಪತ್ತನ್ನು ಬಿಟ್ಟು ಮುನಿಯಾದರು. ಅಂದರೆ ಅತ್ಯಂತವಾದಂಥ ವೈಭವನೆಲ್ಲ ತ್ಯಾಗ ಮಾಡಿ ರಾಮನು ಮುನಿಯಾದನು. ಅಲ್ಲಿ ನಮ್ಮ ಬಳಿ ಬಿಡಲು ಯಾವ ಯೋಗ್ಯ ಪ್ರಲೋಪವಿದೆ? ಎಲ್ಲರೂ ಬೇರೆ ಭೂಮಿ ಹುಚ್ಚರು ಮತ್ತು ರಾಜರಲ್ಲಿ ಚಿಂತನೆ ಮಾಡ್ತಾರೆ ಎಂದು ವಿಚಾರ ಮಾಡತೊಡಗಿದರು. ಯಾವ ಕಾರಣದಿಂದ ಈ ವ್ರತ ಇಚ್ಛೆಯಿಂದ ರಹಿತವಾಗಿವೆ